ತುಂಬ ಕಹಿ ಇರುತ್ತೆ. ಬಟ್ ವೈಟಮಿನ್ಸ್ ಕಂಟೆಂಟ್ ಮಾತ್ರ ವೈಟಮಿನ್ ಸಿ ಕಂಟೆಂಟ್ ಮಾತ್ರ ಸಾಕಷ್ಟಿಲ್ಲ ಇದರಲ್ಲಿ ಮಾತ್ರ. ಈ ಸ್ಯಾರಿ ಏನಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಫ್ರೆಂಡ್ಸ್. ನಮ್ಮ ಮೈಸೂರಲ್ಲಿ ಇದೇ ರೇಟ್ಗೆ ನಾವೊಂದು ಸ್ಯಾರಿನೇ ತಗೊಬಿಡ್ಬೋದು. ಒಂದು ಕಾಟನ್ ಪ್ಯೂರ್ ಒಂದು ಸ್ವಲ್ಪ ಹೊರಗಡೆ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಬಂದರೆ ಮುಖ ಕೂಡ ಒಂದು ಎರಡು ನಿಮಿಷ ಸ್ವಲ್ಪ ಬಿಸಿಲು ಕಾಯಿಸ್ಕೊಂಡು ನೋಡಿದ್ರೆ ಮೈಯೆಲ್ಲ ಹೋಗಿ ಮೈಸೂರೆಲ್ಲ ಸರಿ ಒಟ್ಟಿಗೆ ಹೋಗಿ ಇದನ್ನು ತೋರಿಸಿ ಏನಾದರೂ ಸರಿ ಮಾಡೋಕ್ಕಾಗುತ್ತೆ ಅಂತ ಹೇಳ್ಬೇಕು. ಯಾಕಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಬಟ್ಟೆ ನೋಡಿ ಹೆಂಗೆ ಮಾಡಿದೆ ಅಂತ ನನಗೆ ನೋಡಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಅಂದರೆ ಆರೆಂಜ್ ಪೀಲ್ ಪೌಡರ್ ಬಗ್ಗೆ. ಎಷ್ಟು ಸಾಕಷ್ಟು ಹೆಲ್ತ್ ಬೆನಿಫಿಟ್ ಇದೆ ಗೊತ್ತಾ? ಸೊ ನಿಮ್ಮೆಲ್ಲರಿಗೂ ಅದು ಉಪಯೋಗ ಆಗುವಂತಹ ಮಾಹಿತಿ. ನೀವೆಲ್ಲರೂ ಅದನ್ನು ನೋಡಿ ನಿಮ್ಗೆ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ನಾನು ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೆ. ನಾನು ಅದನ್ನು ನಿಮಗೆ ತೋರಿಸ್ಬೇಕು, ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ. ಹಾಗಾಗಿ ಒಂದು ಸಿಂಪಲ್ ವ್ಲಾಗ್ನ ಮಾಡಿದೆ ನಾನು. ಫ್ರೆಂಡ್ಸ್, ನನಗೆ ಒಂದು ಬೇಜಾರು ಏನಾಗ್ತಿದೆ ಅಂದರೆ ನೀವು ಯಾರೂ ನನಗೆ ಕಮೆಂಟೇ ಮಾಡ್ತಾಯಿಲ್ಲ. ಸಾಕಷ್ಟು ಲೈಕ್ಸ್ ಬರ್ತಾಯಿಲ್ಲ ನನಗೆ, ಅದೇ ಬೇಜಾರು. ಯಾಕೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಅನಿಸ್ತಾ ಅಲ್ವಾ? ಸೊ ಕಮೆಂಟ್ ಮಾಡಿ. ಓಕೆ, ನಾನು ಕಮೆಂಟ್ ಮಾಡಿದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಕೆಲವೊಂದು ವಿಚಾರಗಳನ್ನ ಹಾಗೆ ಶೇರ್ ಮಾಡ್ಕೊಳ್ತಾ ನಾನು ಕೆಲವೊಂದು ವಸ್ತುಗಳನ್ನ ಪರ್ಚೇಸ್ ಮಾಡಿದ್ದೆ. ನಾನು ಅದನ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನಾನು ಆರೆಂಜ್ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ನಾನು ಮೆಡಿಟೇಷನ್ ಎಲ್ಲ ಮಾಡ್ಕೊಂಡು ಬಂದೆ. ಹಾಗಾಗಿ ರಿಲ್ಯಾಕ್ಸ್ ಆಗೋದಕ್ಕೋಸ್ಕರ ನೋಡಿ ಆರೆಂಜ್ ಪೀಲ್ ಗ್ರೀನ್ ಟೀ. ತುಂಬ ಕಹಿ ಇರುತ್ತೆ, ಬಟ್ ವೈಟಮಿನ್ ಸಿ ಕಂಟೆಂಟ್ ಮಾತ್ರ ಸಾಕಷ್ಟಿಲ್ಲ ಇದರಲ್ಲಿ ಮಾತ್ರ. ಸೊ ಹಾಗಾಗಿ ಬಾಡಿಗೆಲ್ಲ ನ್ಯೂಟ್ರಿಷನ್ ಕಂಟೆಂಟ್ಸ್ ಎಲ್ಲ ಬೇಕಲ್ವಾ? ಸೊ ಹಾಗಾಗಿ ಇದನ್ನು ಮಾಡಿದ್ದೀನಿ ನಾನು. ತುಂಬ ಚೆನ್ನಾಗಿದೆ. ನೀವು ಬೇಕು ಅಂದರೆ ಇದು ಬಿಸಿ ಆದಮೇಲೆ ಸ್ವಲ್ಪ ಜೇನು ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಮಸ್ತ್ ಟೇಸ್ಟ್. ಬನ್ನಿ ಐಟಮ್ಸ್ ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ನಾನು ಲಾಸ್ಟ್ ಡಿಸೆಂಬರಲ್ಲಿ ನಾನು ಜೋಧ್ಪುರಿಗೆ ಹೋಗಿದ್ದೆ. ಒಂದು 5 days ಹಬ್ಬಿಗೆ ರಜಾ ಸಿಕ್ಕಿತ್ತು. ಸೊ ಹಾಗಾಗಿ ಆ 5 daysನ ವೇಸ್ಟ್ ಮಾಡಬಾರ್ದು. ಸೊ ಆ ಟೈಮಲ್ಲಿ ಹೋಗ್ಬೇಕಂತೇಳಿ ಜೋಧ್ಪುರ್ಗೆ ಹೋಗಿದ್ವಿ. ಏನು ಫೀಲ್ ಆಯಿತು ನನಗೆ ಅಂತ ಫಸ್ಟ್ ಒಂದು ಹೇಳ್ಬಿಡ್ತೀನಿ. ಐಟಮ್ಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಮುಂಚೆ ಆಗಲೇ ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ ಅನಿಸ್ತು. ಯಾಕಂದರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೆಹಂಡೋರ್ ಗಾರ್ಡನ್ನು, ಮೆಹಲನ್ಗಢ್ ಫೋರ್ಟು, ಮತ್ತು ಉಮೇದ್ ಭವನ್, ತುಂಬ ಪ್ಲೇಸಸ್ಗಳನ್ನ ನಾವು ಅವತ್ತು ಕವರ್ ಮಾಡ್ಕೊಂಡು ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನಾನು ನಿಮಗೂ ತೋರಿಸ್ಬೇಕಾಗಿತ್ತು. ನನ್ನ ಹತ್ರ ಅದು ವಿಡಿಯೋ ಡಿಲೀಟ್ ಆಗೋಗಿದೆ ಫ್ರೆಂಡ್ಸ್, ನನ್ನ ಹತ್ರ ಇಲ್ಲ ಅದು. ಬಟ್ ತುಂಬ ಎಂಜಾಯ್ ಮಾಡಿದ್ವಿ. ಇದು ನನಗೆ ತುಂಬ ಇಷ್ಟ ಆಗಿತ್ತು ಅಂತ ಅಂದರೆ ಮೆಹಂಡೋರ್ ಗಾರ್ಡನ್ನು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ದೊಡ್ಡ ಪಾರ್ಕ್, ಅಲ್ಲಿ ಭೈರವ ಬಾಬಾ ಟೆಂಪಲ್ ಕೂಡ ಇತ್ತು. ಸೂಪರ್ ಆಗಿತ್ತು ಮಾತ್ರ. ಸಕ್ಕತ್ ಎಂಜಾಯ್ ಮಾಡಿದ್ದೀನಿ ಆ ಟೈಮಲ್ಲಿ ನಾನು. ಚೆನ್ನಾಗಿತ್ತು. ಅಲ್ಲಿಗೆ ಹೋದಾಗ ನಾನು ಕೆಲವೊಂದು ಶಾಪಿಂಗ್ ಮಾಡಿದೆ. ಸೊ ಒಂದು ನನ್ನ ಫ್ರೆಂಡ್ಗೆ ಮತ್ತು ಇನ್ನೊಂದು ನನ್ನ ಸಿಸ್ಟರ್ಗೆ ಅಂತ ನಾನು ಶಾಪಿಂಗ್ ಮಾಡಿದ್ದೀನಿ. ಇದು ಅವಳ ಅತ್ತೆಗೆ ಅಂತ ತರಿಸ್ಕೊಂಡಿರೋದು ನನ್ನ ಫ್ರೆಂಡು. ತೋರಿಸ್ತೀನಿ ನೋಡಿ, ಸ್ಯಾರಿ ಕಾಣಿಸ್ತಾ ಇದೆಯಾ? ಇದು ಬಾಂದೇಜ್ ಸಾಡಿ. ಇದು ಅವರ ಅತ್ತೆಗೋಸ್ಕರ ತರಿಸ್ಕೊಂಡಿದ್ದಾಳೆ. ನಂದು ರೆಡ್ ಕಲರ್ ಅವ್ರ ಸಿಸ್ಟರ್ಗೆ ಅಂತ ಅಂದ್ಕೊಳ್ತೀನಿ ಬಹುಶಃ. ಇದು ನೋಡೋದಕ್ಕೆ ಈ ಸ್ಯಾರಿ ನಿಮಗೆ ಸಿಂಪಲ್ ಆಗಿ ಕಾಣಿಸುತ್ತೆ, ಆದರೆ ಈ ಸ್ಯಾರಿ ಏನು ಹೇಳಿದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಫ್ರೆಂಡ್ಸ್. ನಮ್ಮ ಮೈಸೂರಲ್ಲಿ ಇದೇ ರೇಟ್ಗೆ ನಾವೊಂದು ಸ್ಯಾರಿನೇ ತಗೊಬಿಡ್ಬೋದು. ಒಂದು ಪ್ಯೂರ್ ಕಾಟನ್ ಸಿಲ್ಕ್ ಸ್ಯಾರಿ ಇರುತ್ತಲ್ಲ, ಅದನ್ನೇ ತಗೊಬಿಡ್ಬೋದು. ಅಷ್ಟು ಕಾಸ್ಟ್ಲಿ ಇದೆ. ಬಟ್ ತುಂಬ ಚೆನ್ನಾಗಿದೆ ಅಪ್ಪ. ಇಷ್ಟು ಒಂಥರ ಕಂಫರ್ಟ್ ಅನ್ಸುತ್ತೆ ವೇರ್ ಮಾಡೋದಲ್ಲ. ಸ್ಯಾರಿ ವೇರ್ ಮಾಡಿದಾಗ ಹಾಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇದು ಅವಳಿಗಾಗಿ ತರಿಸ್ಕೊಂಡು. ನನ್ನ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ, ಅವಳಿಗೆ ಮತ್ತು ನನಗೆ ನಾನು ಆ್ಯಕ್ಚುಲಿ ತೊಗೊಂಡಿಲ್ಲ. ಯಾಕಂದರೆ ಒಟ್ಟಿಗೆ ಇಲ್ಲಿಂದ ಅಂದರೆ ಈ ಲೊಕೇಶನಿಂದ ನಾನು ಬೇರೆ ಲೊಕೇಶನ್ಗೆ ಹೋಗೋಕ್ಕೂ ಮುಂಚೆ ನಾನು ಹತ್ರ ಸ್ಯಾರಿ ತೊಗೋತೀನಿ. ಸೊ ಇನ್ನೊಂದು ಅವಳು ಆ ಟೈಮಲ್ಲಿ ನನ್ನ ಫ್ರೆಂಡ್ ಬರ್ಡೇ ಇತ್ತು. ಅವಳಿಗೋಸ್ಕರ ಅಂತ ನಾನು ಈ ಸ್ಯಾರಿ ತೊಗೊಂಡಿತ್ತು. ಅವಳಿಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ವಿಡಿಯೋ ಮಾಡಿ ಎಲ್ಲ ತೋರಿಸಿದ್ದೆ. ಒಂದು ಬ್ಲೌಸ್ ಪೀಸ್ ಕೂಡ ಬಂದಿದೆ. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ. ಇದೆಲ್ಲ ವರ್ಕಿಂಗ್ ಹೆಂಗೆ ಗೊತ್ತಾ? ಮೆಷಿನ್ ವರ್ಕ್ ಅಲ್ಲ, ಅಲ್ಲಿ ವುಮೆನ್ಸೇ ವರ್ಕ್ ಮಾಡಿರುವಂಥದ್ದು ಬೈ ಹ್ಯಾಂಡ್. ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾರೆ. ಅಲ್ಲೊಂದು ಕ್ಲಾಕ್ ಟವರ್ ಇದೆ ಇದರಲ್ಲಿ ಜೋಧ್ಪುರಲ್ಲಿ. ಅಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸಸ್ ತುಂಬಾ ಇದೆ. ಅಲ್ಲಿ ಒಂದು ಅಂಗಡಿ ಒಳಗಡೆ ಅದೇನು ಕಾಣಿಸೋದಿಲ್ಲ. ಅಲ್ಲಿ ಹೋಗಿದ್ವಿ, ಒಬ್ರು ಹೇಳಿದ್ರು ಅಂತ ಅಲ್ಲಿ ಹೋಗಿದ್ವಿ. ನೋಡಿ ಇಲ್ಲಿ ಪಾರ್ಟ್ಗೆಲ್ಲ ಕಾಣ್ತಾ ಇದೆಯಾ? ಇದೆಲ್ಲ ನಿಮಗೆ ಮೆಷಿನ್ ವರ್ಕ್ ಥರ ಕಾಣುತ್ತೆ, ಬಟ್ ಅವರು ಸ್ಟಿಚ್ ಮಾಡ್ತಾರೆ, ಬೈ ಹ್ಯಾಂಡ್ ವರ್ಕ್ ಮಾಡಿರೋದು. ಅದಕ್ಕೋಸ್ಕರ ಈ ಸ್ಯಾರಿ ಸಿಕ್ಕಾಪಟ್ಟೆ ಕಾಸ್ಟ್ಲಿನೇ ಇದೆ. ಬಟ್ ನನ್ನ ಫ್ರೆಂಡ್ಗಿಂತ ನನಗೆ ದುಡ್ಡೇನು ಅಷ್ಟು ಕಾಸ್ಟ್ಲಿ ಅಂತ ಅನ್ಸಲ್ಲ. ಶೀ ಇಸ್ ಮೈ ಬೆಸ್ಟ್. ಅವತ್ತು ಹೇಳಿದ್ರೆ ನನ್ನ ಕ್ಲೋಸ್ ಫ್ರೆಂಡ್ ಅಂತ. ಸೊ ಅವಳಿಗೋಸ್ಕರ ಎಲ್ಲರೂ ನನ್ನ ಕ್ಲೋಸ್ ಫ್ರೆಂಡ್ಸೇನೆ. ಅಂದರೆ ಸ್ವಲ್ಪ ತುಂಬ ಡೀಪಾಗಿ ಹಾರ್ಟ್ಲಿ ಟಚ್ ಆಗಿತ್ತಲ್ಲ ಆ ಥರದಲ್ಲಿ. ಫಸ್ಟ್ ಫ್ರೆಂಡ್ ಇನ್ನೊಬ್ಳು ಇದ್ದಾಳೆ, ಅವಳು ಸೆಕೆಂಡ್. ಇಬ್ಬರು ಫ್ರೆಂಡ್ಸ್ ಇದ್ದಾರೆ ನನಗೆ. ಇಬ್ಬರು ನನಗೆ ಈಕ್ವಲೇ, ಫಸ್ಟ್ ಸೆಕೆಂಡ್ ಅಂತ ಏನು ಬರೋಲ್ಲ. ನನ್ನ ಸಿಸ್ಟರ್ಸ್ ಇದು ಹಾಗೆ ಅವರು. ಸೊ ಇದು ಅವಳಿಗೋಸ್ಕರ. ಇನ್ನೊಂದು ನನ್ನ ಫಸ್ಟ್ ಸಿಸ್ಟರ್ಗೋಸ್ಕರ ನಾನು ತೊಗೊಂಡು, ನನ್ನ ಸೆಕೆಂಡ್ ಸಿಸ್ಟರ್ಗೂ ತೊಗೋಬೇಕು. ನನ್ನ ಸೆಕೆಂಡ್ ಸಿಸ್ಟರ್ಗೆ, ನನಗೆ ಮತ್ತು ನನ್ನ ಇನ್ನೊಬ್ಳು ಫ್ರೆಂಡ್ಗೆ, ನಾನು 3 ಜನಕ್ಕೂ ನಾನು ಸ್ಯಾರಿ ತೊಗೊಳ್ತೀನಿ. ಲಾಸ್ಟ್ ಟೈಮು ನನ್ನ ಸೆಕೆಂಡ್ ಸಿಸ್ಟರ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಬ್ಲೂ ಕಲರ್ದಲ್ಲಿ, ಅಂದರೆ ಯಾವ ಥರ ಪರ್ಪಲ್ ಕಲರಲ್ಲಿ ಮತ್ತು ಬ್ಲೂ ಬಾರ್ಡರ್ ಬಂದಿರೋಂಥದ್ದು ಒಂದು ಕಾಟನ್ ಸ್ಯಾರಿನ ಅವಳಿಗೆ ಪ್ರೆಸೆಂಟ್ ಮಾಡಿದ್ದೆ.
ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ಅಂತ ನಾನು ಇಮ್ಯಾಜಿನ್ ಮಾಡ್ಕೊಂಡು ನಾನು ಅದನ್ನ ಸ್ಯಾರಿ ಅವಳಿಗೆ ಆ ಕಲರೇ ನಾನು ಕೊಟ್ಟಿರೋ ಅವಳಿಗೆ ಕೊಡಬೇಕು ಅಂತ ನಾನು ಆ ಸ್ಯಾರಿ ತೊಗೊಂಡೋಗಿ ನಾನು ಅವಳಿಗೆ ಕೊಟ್ಟಿದ್ದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಕ್ಕ ಅದನ್ನು ಕೊಟ್ಟ ತಕ್ಷಣ ಹೊಲಿಸ್ಕೊಂಡ್ಬಿಟ್ಲು. ನಮ್ಮ ಫಸ್ಟ್ ಸಿಸ್ಟರ್ ಇದ್ದಾರಲ್ಲ ಅವ್ರು ನಾನು ಕೊಡೋ ಬಟ್ಟೆ ಎಲ್ಲ ತುಂಬ ಇಷ್ಟಪಡ್ತಾಳೆ, ಆದರೆ ಫುಲ್ ನಂತರನೇ ಅವಳು ಮೆಂಟಾಲಿಟಿ. ಬಟ್ಟೆ ಎಲ್ಲ ಕೊಟ್ಟಿದ್ದೆಲ್ಲ ಹಾಗೆ ಇಟ್ಟಿರ್ತಾಳೆ. ನಮ್ಮೂರಲ್ಲಿ ಮೈಸೂರಲ್ಲಿ 2020, 19 ನನ್ನ ಗಂಡ ಕೊಡ್ತಿರೋ ಬಟ್ಟೆ, ಅದೆಲ್ಲ ಬಟ್ಟೆಗಳನ್ನ ನಾನು ಹಾಗೆ ಹೊಲಿಸ್ದೆ. ಎಲ್ಲ ಕಾಸ್ಟ್ಲಿ ಬಟ್ಟೆ ಅದೆಲ್ಲ ಹಾಗೆ ಇಟ್ಟಿದ್ದೀನಿ ನಾನು ಹೊಲಿಸೇ ಇಲ್ಲ. ನಾನು ದಿನ ಟೈಮ್ ಮಾಡಿಕೊಂಡು ಬುಟಿಕ್ಸ್ ಹತ್ರ ಹೋಗಿ ಕಂಫರ್ಟೇಬಲ್ ಆಗಿ ಹೊಲಿಸ್ಕೋಬೇಕು. ಸೊ ಅವಳಿಗಾಗಿ ಇದು ಕಂಪ್ಲೀಟ್ಲಿ ಮೆಷಿನ್ ಇದು ವರ್ಕ್. ಇದು ಕಂಪ್ಲೀಟ್ಲಿ ಪ್ಯೂರ್ ಕಾಟನ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದಂತಹ ಗೋಲ್ಡನ್ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಆ ಸ್ಯಾರಿನ ನಾನು ಇದು ಪರ್ಚೇಸ್ ಮಾಡಿದ್ದೆ. ಇದು ನನ್ನ ಸಿಸ್ಟರ್ಗೋಸ್ಕರ. ಅವಳಿಗೆ ಈ ಕಲರ್ ಸ್ಯಾರಿ ಇಷ್ಟ ಆಯಿತು. ಇನ್ನೊಂದು ಇಂಪಾರ್ಟೆಂಟ್ ಏನು ಗೊತ್ತಾ, ಸೊ ಆ ವಸ್ತು ತೋರ್ಸೋಕ್ಕೂ ಮುಂಚೆ ನನಗೋಸ್ಕರ ನನ್ನ ಹಬ್ಬಿ ಇಲ್ಲಿ ಕ್ಯಾಂಟೀನಲ್ಲಿ 2 ಜರ್ಕಿನ್ಸ್ಗಳನ್ನ ತರಿಸ್ಕೊತಿದ್ರು. ನೋಡಿ ಇದು ಇನ್ನೊಂದು ದಿನ ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಕ್ವಾಲಿಟಿ ಹೇಳ್ತೀರಾ ಹೇಗಿದೆ ಅಂತ ನನಗೆ ಕಮೆಂಟಲ್ಲಿ ನೀವು ಹೇಳಲೇಬೇಕು ಫ್ರೆಂಡ್ಸ್, ಪ್ಲೀಸ್. ಓಕೆನಾ? ಸೊ ಎಲ್ಲರೂ ನಿಮಗೆ ಯಾವ್ದು ಇಷ್ಟ ಆಯಿತು ಅದ್ರ ಬಗ್ಗೆ ನನಗೆ ಕಮೆಂಟಲ್ಲಿ ನೀವು ಹೇಳಿ. ಓಕೆನಾ? ನನಗೆ ಎರಡೂ ಕೂಡ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಜೀನ್ಸ್ ಮೇಲೆ ಹಾಕೋದಕ್ಕೆ ಇನ್ನೊಂದು ಸ್ಯಾರಿ ಹಾಕಿದ್ರೆ ಎಲ್ಲ ಕಲರ್ ಸ್ಯಾರಿಗೂ ಇದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನಗೆ ಮಾತ್ರ ಒಂದು ಲೈಟ್ ಪ್ಯಾಂಟರ್ ಪಿಂಕ್, ಒಂದು ಡಾರ್ಕ್ ಒಂಥರ ಪೇಂಟೆಡ್ ಪಿಂಕ್ ಬರುತ್ತೆ ಗೊತ್ತಾ, ಆ ಥರ ಆಯಿಲ್ ಆ ಥರ ಕಲರ್ ಇದು ಚೆನ್ನಾಗಿದೆ. ನನಗೆ ಮಾತ್ರ ತುಂಬಾ ಇಷ್ಟ ಆಯಿತು. ಕ್ಯಾಂಟೀನಲ್ಲಿ ತೊಗೊಂಡಿದ್ದು. ನಾವು ಇದೇ ಹೊರಗಡೆ ಮೈಸೂರಲ್ಲಾಗಲಿ ಬ್ಯಾಂಗ್ಳೂರು ಎಲ್ಲ ಹೊರಗಡೆ ನೋಡಿದ್ರೆ ಆ ಬಟ್ಟೆ ರೇಟ್ ಎಷ್ಟಾಗುತ್ತೆ ಅಂದರೆ, ಇದು ಒಂದಕ್ಕೆ ಇದು ಕ್ವಾಲಿಟಿ ಒಂದಕ್ಕೇನೆ ಇದು 2,500 ಆಗುತ್ತೆ. ಬಟ್ ಇಲ್ಲಿ ನಮಗೆ ಒಂದು ಇಷ್ಟಕ್ಕೆ ಎರಡು ಸೇರಿ ನಮಗೆ 2,000 ಅನ್ನೋ ಹಾಗೆ 2 ಪಾಯಿಂಟ್ ಸಮಥಿಂಗ್ ಏನೋ ಅನ್ನೋ ಹಾಗೆ ಸಿಕ್ತು ನಮಗೆ. ಅಂದರೆ ಎಷ್ಟೋ ನಮಗೂ ಸ್ವಲ್ಪ ಉಳಿತಾಯ ಆಯಿತು. ಹಾಗೆ ನೆಕ್ಸ್ಟ್ ಐಟಮ್ ಬಂದು ನಮ್ಮ ಮನೆ ಶೋಕೇಸ್ಗೆ ಇಡಬೇಕು ಅಂತ ಹೇಳ್ಬಿಟ್ಟು ಡಾಲ್ಸ್ ತೊಗೊಂಡಿದ್ದೆ. ಇಲ್ಲಿದು ಟ್ರೆಡಿಷ್ನಲ್ ಡಾಲ್ಸ್ಗಳು ನೋಡಿ ಹೇಗಿದೆ. ಗಡ್ಡಿ ಸಾರ್ ಲೇಕ್ಗೆ ಹೋದಾಗ ಕಂಪಲ್ಸರಿ ಒಂದು ಹರಳು. ಓಕೆ, ನಾನು ಗಡ್ಡಿ ಸಾರ್ ಲೇಕ್ಗೆ ಹೋದಾಗ ನಿಮಗೆ ತೋರಿಸ್ತೀನಿ, ಇದಾಗ್ತೀರಾ ಅಷ್ಟು ಚೆನ್ನಾಗಿರೋ ಇದೆಲ್ಲ ಇದೆ. ಒಂದೊಂದು ಆರ್ಟ್ ವರ್ಕ್ಸ್ ಇಲ್ಲಿ ಒಂದು ಪಾಟ್ ಮೇಲೆ ಆಗಿರ್ಬೋದು, ಬಟ್ಟೆ ಮೇಲೆ ಆಗಿರ್ಬೋದು, ಹ್ಯಾಂಡ್ ವರ್ಕ್ಸ್ ಮಾಡ್ತಾರೆ. ಆಮೇಲೆ ಇದನ್ನು ಗೊಂಬೆನ ಮಾಡಿ ಪೇಂಟ್ ಮಾಡಿ ಅವರು ಇದೆಲ್ಲ ಹ್ಯಾಂಡ್ ಮೇಡ್ ಡಾಲ್ಸ್. ಇದು ನೋಡಿ ಎಲ್ಲ ಹ್ಯಾಂಡ್ ಮೇಡ್ ಡಾಲ್ಸು. ಅದು ಏನು ಥರದಲ್ಲಿ ಮಾಡಿದ್ದಾರೆ ಇದು ನನಗೆ ಗೊತ್ತಿಲ್ಲ ಇದು. ಬಟ್ ನೋಡಿ ಗಂಡು ಹೆಣ್ಣು ಆಗಿನ ಟೈಮಲ್ಲಿ ಮದುವೆ ಗಂಡು ಹೆಣ್ಣು ಇರ್ತಿದ್ರಲ್ಲ ರಾಜಸ್ಥಾನೀಸು, ಸೊ ಆ ಥರ ಡಾಲ್ಸು ಇದು ತುಂಬ ಇಷ್ಟ ಆಗೋಯ್ತು ನನಗೆ. ಬಟ್ ಎಲ್ಲ ವಸ್ತು ಸಿಕ್ಕಾಬಟ್ಟೆ ಕಾಸ್ಟ್ಲಿ. ಬಟ್ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ. ನಾನು ಯಾವುದೇ ಲೊಕೇಶನ್ಗೆ ಹೋದ್ರೂ ಅಲ್ಲಿ ಏನು ಫೇಮಸ್ ಇರುತ್ತಲ್ಲ ನಾನು ಅದನ್ನು ಪರ್ಚೇಸ್ ಮಾಡ್ತೀನಿ. ಉಜ್ಜೈನ್ಗೆ ಹೋದಾಗ ಉಜ್ಜೈನಲ್ಲಿ ಅಲ್ಲಿ ಕ್ಯಾಮಲ್ ಅಂತ ತೊಗೊಂಡೆ, ಚೆನ್ನಾಗಿತ್ತು ಅದು. ಮತ್ತು ಉಜ್ಜೈನ್ದು ಟೆಂಪಲ್ದು ಒಂದಿತ್ತು, ಮತ್ತು ಮಹಾಕಾಳೇಶ್ವರ ಬಾಬಾದು ಒಂದು ವಿಗ್ರಹ ಕೂಡ ತೊಗೊಂಡೆ. ನೆಕ್ಸ್ಟ್ ಇನ್ನೊಂದು ಏನು ಗೊತ್ತಾ, ರಾಜಸ್ಥಾನಿ ಬ್ಯಾಂಗಲ್ ಕಂಪ್ಲೀಟಾಗಿ ಹ್ಯಾಂಡ್ ವರ್ಕ್ ಮಾಡಿರೋದು. ನೀವು ಹತ್ತಿರದಿಂದ ನೋಡಿ ಫ್ರೆಂಡ್ಸ್, ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ. ನೋಡಿ ಇಲ್ಲಿ ಬ್ಯಾಂಗಲ್ ಕಾಣಿಸ್ತಾ ಇದೆಯಾ ಬ್ಯಾಂಗಲ್ ನೋಡಿ. ಈ ಬ್ಯಾಂಗಲ್ ನನಗೆ ಎಷ್ಟು ಹಾರ್ಟ್ ಟಚ್ ಆಗೋಯ್ತು ಅಂತಂದರೆ, ನನ್ನ ಗೋಲ್ಡ್ ಬ್ಯಾಂಗಲ್ ಇದೆಯಲ್ಲ, ನನ್ನ ಗೋಲ್ಡ್ ಬ್ಯಾಂಗಲ್ಗೆ ಇದು ಪರ್ಫೆಕ್ಟ್ ಮ್ಯಾಚಿಂಗ್ ಅಂತ ಅನ್ನಿಸ್ಬಿಡ್ತು ನನಗೆ. ಅಷ್ಟು ಇಷ್ಟ ಆಗೋಯ್ತು. ಅಲ್ಲಿ ಕೂತ್ಕೊಂಡು ಲೇಡೀಸ್ ಇದನ್ನು ಕೈಯಲ್ಲಿ ಬಳೆನ ಹಿಂಗೆಲ್ಲ ವರ್ಕೆಲ್ಲ ಮಾಡಿ ಕೈಯಲ್ಲೇ ಇದನ್ನು ಆರ್ಟಿಸ್ಟ್ನ ಅವರು ಒಂದು ಸಣ್ಣ ನೀಡೋ ಥರ ಇದೆ, ಅದನ್ನು ತೊಗೊಂಡು ಹಿಂಗೆ ವರ್ಕ್ ಮಾಡ್ತಾಯಿದ್ರು. ಅದಕ್ಕೆ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಲೇಡಿ ವುಮೆನ್ಸ್ ಯಾರಾದ್ರೂ ಅಥವಾ ಅವ್ರು ಸ್ವ ಉದ್ಯೋಗ ಅಂತ ಹೇಳ್ತಾರೆ ಗೊತ್ತಾ, ಮಹಿಳಾ ಉದ್ಯೋಗಿಗಳಿರ್ತಾರಲ್ಲ, ಅವ್ರಿಗೆ ನಾನು ಸಪೋರ್ಟ್ ಮಾಡಬೇಕು ಅನ್ನೋದು ನನಗೆ ತುಂಬಾ ಇಷ್ಟ ಇದೆ. ಸೊ ಹಾಗಾಗಿ ಇದಕ್ಕೆ ಎಷ್ಟು 400 ರುಪೀಸ್ ಹೇಳಿದ್ರು. ನನಗೇನು 400 ನನಗೇನು ಜಾಸ್ತಿ ಅಂತ ಅನಿಸ್ಲಿಲ್ಲ ಫ್ರೆಂಡ್. ಯಾಕಂದರೆ ಅವ್ರು ಕಷ್ಟಪಟ್ಟು ಪಾಪ ಅವ್ರು ಹೊಟ್ಟೆ ಪಾಡಿಗೋಸ್ಕರ ಮಾಡ್ತಾ ಇದ್ದಾರೆ, ಅವ್ರ ಟ್ಯಾಲೆಂಟನ್ನು ಅವ್ರು ಬಳಸಿ ಮಾಡ್ತಿದ್ರಲ್ಲ, ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ನಾನು ತೊಗೊಂಡೆ. ನಿಮಗೆ ಬಹುಶಃ ಕಾಣ್ಬೋದು, ನಿಮಗೆ ಇದರಲ್ಲಿ ಕ್ಯಾಮ್ರಲ್ಲಿ ಕಾಣ್ತಾ ಇಲ್ಲ, ಒಂದೊಂದು ಕೂಡ ಇಲ್ಲಿ ಮಾಡಿರೋದು ವರ್ಕ್ ಕಾಣಿಸ್ತಿದೆಯಾ, ಒಂದೊಂದು ಆರ್ಟ್. ಒಂದು ಲೀಫು ಮತ್ತು ಇಲ್ಲಿ ಫ್ಲವರು ಎಲ್ಲ ಮಾಡಿ ಇಲ್ಲೆಲ್ಲ ಪೂರ್ತಿ ಸ್ಟೋನ್ಸ್ಗಳನ್ನ ಕೊಟ್ಟಿದ್ದಾರೆ. ಕ್ವಾಲಿಟಿ ಹೇಳ್ತೀರಾ ದಿ ಬೆಸ್ಟ್. ಇದು ಪ್ರೈಸ್ ವರ್ತ್. ಇದು ಬ್ಯಾಂಗಲ್ ಸೂಪರ್ ಆಗಿದೆ. ಸೊ ನಿಮ್ಗೆ ತೋರಿಸ್ಬೇಕು ಅಂತಲೇ ತೋರಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಎಷ್ಟು ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ನಂಗೆ ತುಂಬಾ ಇಷ್ಟ ಆಯಿತು. ಹಾಗೆ ಈ ಬ್ಯಾಗ್ನ ದಿಲ್ಲಿಗೆ ತೊಗೊಂಡಿದ್ದು. ಚೆನ್ನಾಗಿದೆಯಾ, ಎಷ್ಟು ಕಂಫರ್ಟ್ ಇದೆ. ಇದು ತೊಗೊಂಡು ನಾನು 4 ಇಯರ್ಸ್ ಆಯಿತು. ಕ್ವಾಲಿಟಿ ನೋಡಿ ಇನ್ನೂ ಹಾಗೆ ಇದೆ. 2,000 ಎಷ್ಟೋ ಇದೆ, ಇದು ಗೊತ್ತಿಲ್ಲ ನನಗೆ. 2,000 ಒಳಗಡೆ ಇದೆ. ತುಂಬ ಕಾಸ್ಟ್ಲಿ ಆಗಲ್ಲ. ಇದು ಕಂಪ್ಲೀಟ್ಲಿ ಪ್ಯೂರ್ ಲೆದರ್ದು ಇದು. ಸೊ ಹಾಗಾಗಿ ಇದು ಇಷ್ಟ ಆಯಿತು ಅಂತ ಹೇಳಿ ಅಲ್ಲಿ ಮಾರ್ಕೆಟಲ್ಲಿ ತೊಗೊಂಡೆ. ಸೊ ಹಾಗಾಗಿ ಕಂಫರ್ಟ್ ಇದೆ. ಸಾರಿ ಹಾಕ್ದಾಗ ಎಲ್ಲರೂ ಹೊರಗಡೆ ಹೋದಾಗ ಈ ಬ್ಯಾಗ್ ನನಗೆ ಇಷ್ಟ ಆಯ್ತು ಅಂತ ಹೇಳಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಸಂತೋಷಿ ಮಾತಾದ ಒಂದು ವಿಗ್ರಹ ತೊಗೊಂಡೆ. ಇದೇನಂದರೆ ಅವರು ಅಲ್ಲಿ ಉದ್ಭವ ಆಗಿರೋದು, ಅದಕ್ಕೆ ಅಂತ ಒಂದು ಸ್ಟೋರಿ ಇದೆ. ತುಂಬ ಚೆನ್ನಾಗಿದೆ. ಇನ್ಯಾವಾಗಲಾದರೂ ಒಂದ್ಸಲ ನಾನು ಹೇಳ್ತೀನಿ. ನಿಮ್ಗೆ ಇಷ್ಟ ಆಯಿತಾ ಫ್ರೆಂಡ್ಸ್? ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ನನಗೆ ನೀವು ಕಮೆಂಟಲ್ಲಿ ಹೇಳಬೇಕು, ಓಕೆನಾ?
ಹಾಗೆ ನಿಮ್ಗೆ ಯಾವ್ದಾದ್ರು ಟಾಪಿಕ್ ನಿಮಗೆ ಬೋರ್ ಆಗ್ತದೆ, ನಂಗೆ ಗೊತ್ತಿರೋಂಗೆ ನಿಮ್ಗೆ ಯಾವುದು ನಾನು ಬೋರ್ ಮಾಡಿರಲ್ಲ ಫ್ರೆಂಡ್ಸ್. ಯಾಕಂದರೆ ಈಗ ಹೌಸ್ ವೈಫ್ಸು ನೀವು ವರ್ಕ್ ಮಾಡ್ತಾ ಇರ್ತೀರಾ, ಈಗ ನಂತರ ಎಷ್ಟೋ ಜನ ಈಗ ಒಬ್ಬೊಬ್ಬರೇ ಇರ್ತೀರಾ ಮನೇಲಿ, ಸೊ ಆಗ ತುಂಬ ಬೇಜಾರಾಗುತ್ತೆ. ಅವಾಗ ನಂತರ ವ್ಲಾಗರ್ಸ್ನ ಮಾತುಗಳನ್ನ ಕೇಳ್ಕೊಂಡು ನಮ್ಮ ಲೈಫ್ ಸ್ಟೋರೀಸ್ನ ಕೇಳ್ತಾ ಇದ್ರೆ ನಿಮಗೂ ಕೂಡ ಒಂಥರ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ಅಲ್ವಾ. ನಿಮಗೆ ನೀವೇನು ಮಾಡಿ ಗೊತ್ತಾ, ಯಾವುದೇ ವೀಡಿಯೋಸ್ ಆಗಲಿ ನಿಮಗೆ ಬೇಜಾರಾಗ್ತಿದೆ ಅಂತಂದರೆ 2x ಸ್ಪೀಡಲ್ಲಿ ಇಟ್ಕೊಂಡು ನೋಡಿ, ಓಕೆನಾ. ನಿಮಗೆ ನೋಡ್ದಂಗೂ ಆಗುತ್ತೆ. ನಿಮಗೆ ಕಂಪ್ಲೀಟಾಗಿ ವೀಡಿಯೋಸ್ ಇಂಟ್ರೆಸ್ಟ್ ಆಗ್ತಿದೆ ಅಂತಂದರೆ ಕಂಪ್ಲೀಟಾಗಿ ನೋಡಿ. ನನಗೆ ಗೊತ್ತಿರೋಂಗೆ ನಾನು ಯಾವುದೂ ನಿಮಗೆ ಬೋರಿಂಗ್ ಅಂತ ಟಾಪಿಕ್ ಮಾತಾಡಿಲ್ಲ. ನಾನು ಕಂಪ್ಲೀಟಾಗಿ ಪ್ರತಿಯೊಂದು ಟಿಪ್ಸ್ ಹೇಳ್ತಾ, ನನ್ನ ಲೈಫ್ ಸ್ಟೋರೀಸ್ ಬಗ್ಗೆ ಹೇಳ್ತಾ, ನನ್ನ ಡೇ ಹೇಗಿದೆ ಅದೆಲ್ಲ ನಾನು ಹೇಳಿದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ, ಸರಿನಾ. ಈಗ ಇದಿಷ್ಟು ನಾನು ಅವತ್ತಿಂದ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ತೋರ್ಸೋಕ್ಕಾಗಿಲ್ಲ. ನಾನು ತುಂಬ ಮಿಸ್ ಮಾಡ್ಕೊಳ್ತೀನಿ ಅದು ಮೆಂಡೋರ್ ಗಾರ್ಡನ್ನ. ಎಷ್ಟು ದೊಡ್ಡ ಇದು ಲ್ಯಾಂಗೂರ್ ಗೊತ್ತಾ, ಅದೆಲ್ಲ ಎಷ್ಟು ಫ್ರೀಯಾಗಿ ಓಡಾಡ್ತಾ ಇತ್ತು ಮಾತ್ರ, ತುಂಬ ಇಷ್ಟ ಆಯಿತು ನನಗೆ. ಸರಿ ಫ್ರೆಂಡ್ಸ್, ಈಗ ಹೋಗಿ ನಾನು ಸ್ವಲ್ಪ ಇವತ್ತು ಕಿಚಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಿಚಡಿ ಮಾಡಿ ಮತ್ತೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ, ಓಕೆ. ಒಂದು ಸ್ವಲ್ಪ ಹೊರಗಡೆ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಬಂದೆ. ಅಪ್ಪ ಮುಖ ಕೊಡೋಕ್ಕಾಗ್ತಿಲ್ಲ, ಇಷ್ಟೊಂದು ಬಿಸಿಲಿದೆ. ಒಂದು 2 ನಿಮಿಷ ಸ್ವಲ್ಪ ಬಿಸಿಲು ಕಾಯಿಸ್ಕೊಂಡು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಬಿಸಿಲು ಕಾಯಿಸ್ಕೋಬೇಕು. ಈ ಥರ ಆಗ್ಬಿಟ್ರಂತೂ ಚರ್ಮ ಎಲ್ಲ ಕಪ್ಪುಗಾಗಿ ನೋಡೋಕ್ಕೂ ಹೋಗ್ತೀವಿ. ಅಪ್ಪ ಒಂದು ಸುಮ್ಮನೆ ಹಾಗೆ ಬಂದೆ. ಸಾಕಾಯ್ತಪ್ಪ, ಈ ಬಿಸಿಲಿಗೆ ನಿಲ್ಲಕ್ಕೂ ಆಗ್ತಾಯಿಲ್ಲ. ನನ್ನ ನೇಬರ್ ಅಂತೂ ಅಲ್ಲೇ ಆರಾಮಾಗಿ ಅವ್ರ ಮಗನ ಜೊತೆ ಆಟ ಆಡಿಕೊಂಡು ಅಲ್ಲೇ ನಿಂತಿದ್ದಾಳೆ. ಅವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಮಾತಾಡಿದೆ. ಸಾಕಾಯಿತು ನನಗೆ. ಮಾಡ್ತಾ ಇದ್ದಾಳೆ ಮಾಡಲಿ. ನಮ್ಮ ಕರ್ನಾಟಕದವ್ರು ಒಬ್ಬರು ಇದ್ರಪ್ಪ, ಇಲ್ಲೇ ಮಾತಾಡ್ತಾ ಇದ್ರು, ಎಲ್ಲಿ ಹೋದ್ರು ಗೊತ್ತಿಲ್ಲ. ಒಂದು ವಾರದಿಂದ ಏನೋ ಕಾಣಿಸ್ತಾ ಇಲ್ಲ. ಸಾಕಾಯಿತು. ನೋಡ್ತಾ ಇದ್ದೀರಲ್ಲ ಬಿಸಿಲು. ನಮ್ಮ ರಾಣಿ, ನಮ್ಮ ಎದುರುಗಡೆ ಮನೆ ರಾಣಿ ಬಟ್ಟೆ ಎಲ್ಲ ಒಣಗಾಕಿದ್ದಾಳೆ. ಅಯ್ಯೋ ನೋಡಿ, ಆವಾಗಲೇ ಬಟ್ಟೆ ಎಲ್ಲ ಕ್ರಿಸ್ಪಿ ಆಗೋಗಿದೆ. ಅವಳು ಹಾಕಿರೋ ಬಟ್ಟೆ ಸುಟ್ಟೋಗ್ಬಿಡತ್ತೆ ಅಷ್ಟೇ. ಇಲ್ಲಿ ಒಂದು ಕಡೆ ಇನ್ಸಿಡೆಂಟ್ ಆಗಿತ್ತಂತೆ. ಏನಂದರೆ ಬಟ್ಟೆ ಒಣಗಾಕಿದ್ರೆ ಬಟ್ಟೆ ಎಲ್ಲ ಸುಟ್ಟೋಗ್ಬಿಟ್ಟಿದೆ, ಅಷ್ಟು ಬಿಸಿಲಿದೆ ಇಲ್ಲಿ. ಬರೋಕ್ಕಾಗಲ್ಲ, ಸಾಕಾಗೋಯ್ತು. ಯಾರೋ ಬಂದರು ಅನ್ಸುತ್ತೆ, ಏನೋ ಮಾತಾಡ್ತಾಯಿದ್ದಾರೆ. ಇವತ್ತು ಸ್ಪೆಷಲ್ ಕಿಚಡಿ ಮಾಡ್ತೀನಿ ನನ್ನ ಗಂಡನಿಗೋಸ್ಕರ. ಅವ್ರಿಗೆ ಕಿಚಡಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಒಂದು ಸಲ ಎಲ್ಲೋ ದಿಲ್ಲಿಲಿ ನಾನು ಯಾರೋ ಬಂದರು ಅಂತ ಅಂದ್ಕೊಂಡೆ. ದಿಲ್ಲಿಲಿ ಇಸ್ಕಾನ್ ಇದೆ. ಹೀಗೆ ದಿಲ್ಲಿಲಿದ್ದಾಗ ಇಸ್ಕಾನಿಗೆ ಹೋಗಿದ್ವಿ. ಅಲ್ಲಿ ಅವ್ರಿಗೆ ಒಂದು ಸಲ ಕಿಚಡಿ ಸಿಕ್ತಪ್ಪ. ಅಯ್ಯೋ ನಂಗೆ ಈ ಥರ ಕಿಚಡಿ ಬೇಕು, ಈ ಥರ ಕಿಚಡಿ ಬೇಕು. ನಾನು ಹೋಗಿ ಅವರು ಯಾರೋ ಒಬ್ಬರು ಗುರುಗಳಿದ್ರು, ಸೊ ಅವ್ರಿಗೆ ಹೋಗಿ ಕೇಳಿದೆ. ಅವರು ಮೆಥಡೆಲ್ಲ ಹೇಳ್ಕೊಳಕ್ಕಾಗಲ್ಲ ಅಂತ, ಪ್ಲೀಸ್ ಹೇಳಿ ಅಂತ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು. ಸೊ ಅದೇ ಥರ ಒಂದು ಸಲ ಏನೋ ಮಾಡಿದೆ, ಒಂದು ಸಲ ಅದೇ ಥರ ಟೇಸ್ಟ್ ಬಂತು. ಅದಾದಮೇಲೆ ಸಮ್ಟೈಮ್ ಎಲ್ಲರದ್ದು ಕೈ ಒಂದೇ ಥರ ಇರಲ್ಲ ಅಲ್ವಾ ಅಡುಗೆಯಲ್ಲಿ, ಅದಕ್ಕೆ ಟೇಸ್ಟ್ ಡಿಫ್ರೆಂಟ್ ಆಗ್ತಿರುತ್ತೆ. ಟೇಸ್ಟ್ ಡಿಫ್ರೆಂಟ್ ಆಗ್ತಿರುತ್ತೆ. ಅದಕ್ಕೆ ನಾನು ಅಷ್ಟೊಂದು ಟೇಸ್ಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮೊನ್ನೆ ಏನೋ ಒಂದು ಸಲ ಮಾಡ್ಬಿಡ್ತಾ, ಅದು ಸಕ್ಕದಾಗಿದೆ, ಇನ್ನೂ ಮಾಡು ಅಂತ ಅಂದರು. ಪಾಪ ಆಸೆ ಪಟ್ಟಿದ್ದಾರಲ್ಲ, ಅವ್ರಿಗೋಸ್ಕರ ನಾನು ಮಾಡಿದೆ. ಕೆಳಗಡೆ ಸಿಕ್ಕಾಪಟ್ಟೆ ಜನ ಮಾತಾಡ್ತಾರೆ. ನೋಡ್ತೀನಿ, ಏನು ನನಗೇನು ಬೇಜಾರಾಗಲ್ಲಪ್ಪ, ನೋಡ್ತಾ ಇರ್ತೀನಿ. ಅವರು ಮಾತಾಡ್ತಾ ಇರ್ತಾರೆ, ನಾನು ನೋಡ್ತಾ ನಿಂತಿರ್ತೀನಿ. ಟ್ರೈಪಾಡ್ನ ಇಲ್ಲಿ ನಿಲ್ಸೋದು ಕಷ್ಟ. ಇಲ್ಲ, ಯಾರಿಲ್ಲ, ಹೊರಟೋಗಿದ್ದಾರೆ. ಒಳಗಡೆ ಅಲ್ಲಿ ಶ್ಯಾಡೋ ಇದೆಯಲ್ಲ, ಸೊ ಶ್ಯಾಡೋ ಕಡೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಕೆಲವೊಂದು ನನಗೇನು ಅರ್ಥನೇ ಆಗಲ್ಲ, ಸುಮ್ಮನೆ ಕೇಳಿಸ್ಕೊಳ್ತಿರ್ತೀನಿ. ಅಂದರೆ ಅವ್ರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರಲ್ಲ, ಹಾಗಾಗಿ ಏನೂ ಅರ್ಥ ಆಗಲ್ಲ. ನನಗಂತೂ ಇಟ್ಸ್ಲೋ ಈ ಕಡೆ ಸೈಡ್ ಸ್ವಲ್ಪ ಪರವಾಗಿಲ್ಲ, ಇವ್ರ ಕಡೆ ಸೈಡು ಕುತ್ಕೊಂಡು ಮಾತಾಡಬಹುದು. ಇದು ನನ್ನ ಶತ್ರು ಅಲ್ಲ, ಏನೋ ಹೊರಟೋಯ್ತು. ನನ್ನ ಶತ್ರುನೂ ಅಲ್ಲ, ಎನಿಮಿನೂ ಅಲ್ಲ, ಎರಡು ಒಂದೇ. ಶತ್ರುನೂ ಅಲ್ಲ, ನನ್ನ ಫ್ರೆಂಡು ಅಲ್ಲ. ಒಟ್ಟಿನಲ್ಲಿ ನನಗೆ ಅದ್ರ ಕಂಡ್ರೆ ಇಷ್ಟ ಇಲ್ಲ. ಆದರೂ ಪಾಪ ಅನಿಸುತ್ತೆ, ಪಕ್ಷಿ ಅಲ್ವಾ. ದೇವರು ಎಲ್ಲ ಪಕ್ಷಿಗೂ ಅಷ್ಟು ಕೆಲವು ಪಕ್ಷಿಗಳಿಗೆ ಸುಂದರವಾದ ವಾಯ್ಸ್ಗಳು ಕೊಟ್ಟರಲ್ಲ. ಫ್ಲೈಟ್ ಹೋಗ್ತಾ ಇದೆ, ಎಷ್ಟು ಹತ್ರ ಹೋಗುತ್ತೆ. ಕೊಂಚ ಕಾಣಿಸ್ತಾ ಫ್ರೆಂಡ್ಸ್, ಎಷ್ಟು ಹತ್ರ ಹೋಯ್ತು ಅಂದರೆ ನಮ್ಮ ಮನೇಲಿ ನಿಂತ್ಕೊಂಡು ನಾವು ಹಿಂಗೆ ಟಚ್ ಮಾಡ್ತೀವಲ್ಲ, ಅಷ್ಟು ಹತ್ರ ಇದು. ತುಂಬ ಒಂಥರ ಚೆಂದ ಅನಿಸುತ್ತೆ. ಫ್ಲೈಟ್ ಇಲ್ಲೆಲ್ಲ ಹೋಗ್ತಾ ಇರುತ್ತೆ, ನೋಡೋದಕ್ಕೆ ಚೆಂದ. ಕೆಲವು ಲೊಕೇಶನಲ್ಲಿ ಇದೆಲ್ಲ ಅನುಭವಗಳು ಸಿಗಲ್ಲ, ಅದೇ ಒಂದು. ಆಮೇಲೆ ಇನ್ನೇನು ಹೇಳ್ಬೇಕು ಅಂದ್ಕೊಂಡೆ ಅಷ್ಟೇ. ಇಲ್ಲೇನು ಅಷ್ಟೊಂದು ಬಿಸಿಲು ಬರಲ್ಲ, ಅದಕ್ಕಾಗಿ ಸ್ವಲ್ಪ ಶಾಡೋ ಬರುತ್ತಲ್ಲ, ಹಾಗಾಗಿ ಈ ಕಡೆ ಸೈಡ್ ಬಂದು ನಿಂತಿದ್ದೀನಿ. ಸರಿ, ನಾನು ಕೆಳಗಡೆ ಹೋಗ್ತೀನಿ. ಇನ್ನೊಂದು ಹಾಫ್ ಆನ್ ಅವರ್ ನನ್ನ ಅಪ್ಪಿ ಬರ್ತಾರೆ. ಮತ್ತು ಈವ್ನಿಂಗ್ ಮಾತಾಡೋಣ ಕಾಫಿ ಟೈಮಲ್ಲಿ. ಓಕೆ, ಬಾಯ್ ಫ್ರೆಂಡ್ಸ್. ಗುಡ್ ಈವ್ನಿಂಗ್. ಹೇಳೋದು ಕಾಫಿ ಸ್ನ್ಯಾಕ್ಸ್ ಎಲ್ಲ ಆಯಿತಾ. ಮತ್ತು ಇವಾಗ 4:15 ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಏನಂದರೆ ಮಧ್ಯಾಹ್ನ ಎಲ್ಲ ವ್ಲಾಗ್ನ ಮುಗಿಸ್ಬಿಟ್ಟು ಮತ್ತೆ ಹೋದೆ. ಅವಾಗ ನನ್ನ ಸೆಕೆಂಡ್ ಸಿಸ್ಟರ್ ಕಾಲ್ ಮಾಡಿದ್ರು. ನಾನು ಕಾಲ್ ಮಾಡಿದ್ದೀನಿ ನನ್ನ ಸೆಕೆಂಡ್ ಸಿಸ್ಟರ್ಗೆ. ಹಾಗೆ ಮಾತಾಡ್ತಾ ಮೆಮೊರೀಸ್ ಎಲ್ಲ ಶೇರ್ ಮಾಡ್ಕೊಳ್ತಾ ಇದ್ದೆ. ಅಲ್ಲಿ ಇಲ್ಲಿ ಹೋಗೋಣ, ಸೊ ನಾನಿರೋ ಪ್ಲೇಸಿಂದ ಬೇರೆ ಕೆಲವೊಂದು ಪ್ಲೇಸಸ್ಗೆ ಹೇಗೆ ಪ್ಲ್ಯಾನ್ ಮಾಡೋಣ ಹೋಗೋಣ ಅಂತ ತುಂಬ ಖುಷಿ ಆಯಿತು. ಹಾಗೆ ಇನ್ನೊಂದೇನೆಂದರೆ ನಮ್ಮ ಫಸ್ಟ್ ಸಿಸ್ಟರ್ನ ತುಂಬ ನೆನೆಸ್ಕೊಂಡ್ವಿ ಆ ಟೈಮಲ್ಲಿ. ಅವಳು ಇದ್ದಿದ್ರೆ ಅವ್ಳು ತಂದರೆ ಚೆನ್ನಾಗಿರುತ್ತೆ ಅಂತ. ಎರಡನೇ ಅಕ್ಕನ ಮಗನಿಗೆ ಏನು ಮಾರ್ಚ್ 12 ತನಕ ಎಕ್ಸಾಮ್ ಇದೆ. ಎಕ್ಸಾಮ್ ಮುಗಿಸ್ಕೊಂಡು ರಜೆ ಬರ್ತೀನಿ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ಇದರ ಏನಂದರೆ ಪ್ರತಿಯೊಂದು ಲೇಡೀಸ್ಗೂ ಇರುತ್ತಲ್ಲ, ಅವ್ರ ಅಕ್ಕ ತಂಗಿರು ಅವ್ರ ಮನೆಗೆ ಬರ್ತಾರೆ ಅಂದರೆ ಏನೋ ಒಂಥರ ಸಂತೋಷ ಅವ್ರಿಗೆ. ಏನಂದರೆ ಈಗ ನಮಗೆ ಪೇರೆಂಟ್ಸು ಇಲ್ಲ, ಈಗ ಅಕ್ಕ ತಂಗಿರು ನಮಗೆ ನಾವೇ ತಾಯಿ ತಂದೆ, ನಮಗೆ ನಾವೇ ತಾಯಿ ತಮಗೆ ಅಂದರೆ ನಮಗೆ ಅವರೇ ತಂದೆ ತಾಯಿ, ಅವ್ರಿಗೆ ನಾವೇ ಮಕ್ಕಳು, ನಾವೇ ತಂದೆ ತಾಯಿ, ಆ ಸ್ಥಾನ ನಾವು ತುಂಬ್ತೀವಲ್ವ, ಅದಕ್ಕೆ ಏನೋ ಒಂಥರ ಸಂತೋಷ ನಮಗೆ. ನಂಗೆ ತುಂಬ ಖುಷಿ ಆಯಿತು. ಅವ್ಳು ಬಂದರೆ ನಂಗೆ ತುಂಬ ಖುಷಿ ಆಗುತ್ತೆ. ಟ್ರೈ ಮಾಡ್ತೀನಿ ಅವಳ ಜೊತೆ ವ್ಲಾಗ್ ಮಾಡೋದಕ್ಕೆ. ನನ್ನ ಫಸ್ಟ್ ಸಿಸ್ಟರ್ ಜೊತೆ ವ್ಲಾಗ್ ಮಾಡೋದಂತೂ ಟೋಟಲ್, ಯಾಕಂದರೆ ಅವಳು ತುಂಬ ಮುಜುಗರ ಜಾಸ್ತಿ. ಒಂಥರ ಈ ಕ್ಯಾಮ್ರಾ ಮುಂದೆ ಎಲ್ಲ ಅವಳು ಬರೋದಕ್ಕೆ ಸಿಕ್ಕಾಬಟ್ಟೆನ ಹಚ್ಕೊತಾಳೆ. ಅವಳಿಗೆ ಅಷ್ಟೊಂದು ಕಂಫರ್ಟೇಬಲ್ ಅನಿಸಲ್ಲ. ಸೊ ಹಾಗಾಗಿ ಅವ್ರನ್ನ ನಾನು ಲೆವೆಲ್ ತೋರ್ಸೋಕ್ಕಾಗಲ್ಲ. ಆದರೆ ಸೆಕೆಂಡ್ ಸಿಸ್ಟರ್ ಟ್ರೈ ಮಾಡ್ತೀನಿ. ಇನ್ ಕೇಸ್ ಅವಳಿಗೆ ಓಕೆ ಇದ್ದರೆ ಓಕೆ, ಇಲ್ಲಾಂದರೆ ನಾನು ಯಾರಿಗೂ ಬಲವಂತ ಮಾಡೋಕ್ಕೋಗಲ್ಲ. ಯಾಕಂದರೆ ಅವ್ರವ್ರದೇ ಆದ ಪರ್ಸ್ಪೆಕ್ಟಿವ್ಸ್ ಇರುತ್ತಲ್ವ, ಸೊ ಆ ರೀಸನ್ಗೋಸ್ಕರ. ಆ್ಯಂಡ್ ಇನ್ನೊಂದು ಏನಂದರೆ ಇನ್ನೊಂದೇನೋ ಹೇಳ್ಬೇಕು ಅಂದ್ಕೊಂಡೆ. ಫ್ರೆಂಡ್ ಕಾಲ್ ಮಾಡಿದ್ಲು. ಸೊ ಅವ್ರ ಜೊತೆ ಮಾತಾಡಿದ್ದೆ. ಪಾಪ ಸಿಕ್ಕಾಬಿಟ್ಟು ಬಿಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಇನ್ನೊಬ್ಳು ಫ್ರೆಂಡು ಕೂಡ ಕಾಲ್ ಮಾಡಿದ್ಲು. ಅವಳು ಬಿಸಿಯಾಗಿದ್ದಾಳೆ, ಇರಲಿ ಅಂದ್ಬಿಟ್ಟು ಅದೇ ಇವತ್ತು ಹಬ್ಬಿ ನನಗೆ ಲಸಿ ಮಾಡಿಕೊಟ್ರು. ಲಸಿ ಕೊಟ್ಟೆ, ಚೆನ್ನಾಗಿ ಮಾಡಿದ್ರು. ಬೆಲ್ಲ ಹಾಕಿ ಲಸಿ ಮಾಡಿದ್ದು. ಜಾಗ್ರಿ ಲಸಿ ಅಂದರೆ ಶುಗರ್ ಪ್ಯಾನ್ ಜಾಸ್ತಿ ತೊಗೊಳೋದಲ್ಲ, ಡಯಟ್ ಕಾನ್ಷಿಯಸ್ಸಿಂದ ಸ್ವಲ್ಪ ಸ್ವೀಟ್ ಜಾಗದಲ್ಲಿ ಅವರು ಬೆಲ್ಲ ಜಾಸ್ತಿ ಯೂಸ್ ಮಾಡೋದು, ಅದಕ್ಕೋಸ್ಕರ. ಅದು ಬಿಟ್ಟರೆ ಇನ್ನೇನು ಶೇರ್ ಮಾಡ್ಬೇಕು ಅಂದ್ಕೊಂಡೆ. ನಾನು ನಿಮಗೆ ಒಂದು ವಿಚಾರ ಹೇಳಬೇಕು, ಎಷ್ಟು ಬೇಜಾರಾಯಿತು ಗೊತ್ತಾ. ಒಂದು ನಿಮಿಷ ಇಲ್ಲಿ ಬಂದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ನಾನು ವಿಶಾಲ್ ಮಾಡ್ಬೋದಾಗ ಈ ಥರ ಕಲೆಕ್ಷನ್ ಬಟ್ಟೆ ಬಂದಿದ್ದು ಫಸ್ಟ್ ಟೈಮು. ಅಂದರೆ ಹೊಸ ಹೊಸ ಕಲೆಕ್ಷನ್ಸ್ ಬರ್ತಲ್ಲ, ಸೊ ಆ ಟೈಮಲ್ಲಿ ಇದು ಒಂಥರ ಹಳೆ ಇದು ಪ್ಯಾಲೇಸ್ಗೆಲ್ಲ ಹೋದಾಗ ಕೆಲವೊಂದು ಏನಂತಾರೆ ಸ್ಕೆಚ್ಗಳೆಲ್ಲ ಮಾಡಿರ್ತಾರಲ್ಲ, ಆ ಥರ ಡಿಸೈನ್ ಇದೆ ಅಂತ ಅಂದ್ಬಿಟ್ಟು ಮೂನ್ ವೈಟ್ಗೆ ಈ ಥರ ಮೆಹಂದಿ ಗೋಲ್ಡನ್ ಬಾರ್ಡರಲ್ಲಿ ಬಂದಿರೋ ಇದನ್ನು ತೊಗೊಂಡಿದ್ದೆ. ಇಲ್ಲಿ ಬಂದು ಫಂಕ್ಷನ್ಸ್ ಎಲ್ಲ ಇರುತ್ತೆ, ಹಾಕಬೇಕು ಅಂತ ಹೇಳಿ ಟಾಪ್ ತೊಗೊಂಡೆ. ಇಲ್ಲಿ ಇದೆಯಲ್ಲ, ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗೆ ಮಾಡಿದೆ ಅಂತ. ಇದನ್ನು ಹಾಕೊಳ್ಳೋಂಗಾದರೂ ಇದೆಯಾ ನೋಡಿ, ಇದನ್ನು ಹಾಕೊಳ್ಳೋ ಹಾಗಾದರೂ ಇದೆಯಾ. ಅದಕ್ಕೆ ಒಂದು ಒಳ್ಳೆ ಬೊಟ್ಟಿಗೆ ಹತ್ರ ಹೋಗಿ, ನನಗೆ ಇಲ್ಲಿ ಮಾತ್ರ ಬೊಟ್ಟಿಗೆ ನಾವು ಹುಡುಕೋದೇ ಬೇಡ. ಇವ್ರ ಬಟ್ಟೆ ಹೊಲಿಯೋದು ನೋಡಿದ್ರೆ ಮೈಯೆಲ್ಲ ಹೊಲಿಯೋದು ನನಗೆ. ನಮ್ಮ ಮೈಸೂರಲ್ಲೇ ಸರಿ ಬೊಟ್ಟಿಗೆ ಹತ್ರ ಹೋಗಿ ಇದನ್ನು ತೋರಿಸಿ ಏನಾದರೂ ಸರಿ ಮಾಡೋಕ್ಕಾಗತ್ತಾ ಅಂತ ಹೇಳಬೇಕು. ಯಾಕಂದರೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದ ಬಟ್ಟೆ ನೋಡಿ ಹೆಂಗೆ ಮಾಡಿದೆ ಅಂತ ನನಗೆ ನೋಡಿದ್ದೀನಿ. ಎಷ್ಟು ಬೇಜಾರಾಗ್ತದೆ ಗೊತ್ತಾ ನನಗೆ, ಅದು ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ನನಗೆ. ಆಮೇಲೆ ನನ್ನ ಫ್ರೆಂಡ್ ಹೇಳೋದು, ನಿಮ್ಮ ವಾಯ್ಸು ವೀಡಿಯೋದಲ್ಲಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ. ಫ್ರೆಂಡ್ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನಾನು ಮೈಕ್ ತೊಗೊಂಡಿಲ್ಲ. ನಾನು ಲಾಸ್ಟ್ ಒಂದು ಮೈಕ್ ಆರ್ಡರ್ ಮಾಡಿದ್ದೆ, ಅದು ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಅದನ್ನು ಏನೋ ಸರಿ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೆ, ಅದು ದಟ್ ಅಂತ ಬಿದ್ದೋಯ್ತು ಕೆಳಗಡೆ ಮೈಕು. ಸೊ ಅದಕ್ಕೋಸ್ಕರ ನಾನು ಅದಕ್ಕೋಸ್ಕರ ಇದು ಮಾಡಲಿಲ್ಲ, ಅದು ತೊಗೊಂಡಿಲ್ಲ ಅಷ್ಟೇ. ನಮ್ಮ ಊರಲ್ಲಿ ಬಂದು ತೊಗೋತಿಲ್ಲ. ಆ್ಯಕ್ಚುಲಿ ಇಲ್ಲಿ ಮಾರ್ಕೆಟಲ್ಲಿ ನಾನು ಕೇಳಿದೆ ಆ್ಯಕ್ಚುಲಿ, ಸೊ ಇದೆಯಾ ಮೈಕ್ ಬೇಕು ಅಂತ. ಎಲ್ಲ ಲೋಕಲ್ಲೆಲ್ಲ ತೋರಿಸಿದ್ರು. ಸೊ ಏನು 1 ಮಂತ್ ಬರುತ್ತೆ, ಅದಕ್ಕೆ ಒಂದು ಒಳ್ಳೆ ಬ್ರ್ಯಾಂಡೆಡ್ ಕ್ವಾಲಿಟಿ ಇದೆ ಒಂದು ಮೈಕ್ ತೊಗೋಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ತೊಗೊಳ್ತೀನಿ ಕೂಡ ಅಷ್ಟೇ. ಹಂಗೆ ಸಿಸ್ಟರ್ ಜೊತೆ ಎಲ್ಲ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಗ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ಆಯಿತು. ಗುಣಪ್ಪ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಡು ಬರ್ಬೋದು ಅಂತ. ಆಮೇಲೆ ನಾನು ಬಾಲ್ಕನಿ ಕೂತಾಗ ಸ್ವಲ್ಪ ಮೆತ್ತಿಗೆ ಮಾತಾಡ್ತೀನಿ. ಅದಕ್ಕೆ ಇನ್ನೊಂದು ರೀಸನ್, ಇಲ್ಲಿ ಲೇಡೀಸ್ ಏನು ಮಾಡ್ತಾರೆ ಅಂದರೆ ಜೋರಾಗಿ ಕೂಗಾಡ್ಕೊಂಡು ಮಾತಾಡ್ತಾರೆ. ಅವ್ರು ಗಂಟ್ಲೆ ದೊಡ್ಡದು. ನಮ್ಮ ಕಡೆ ಹಂಗೆ ಮಾತಾಡ್ಬೇಕು. ನನಗೆ ಏನು ನೆನಪು ಬರುತ್ತೆ ಅಂದರೆ, ನಮ್ಮಮ್ಮ ಹೇಳ್ತಾಯಿದ್ರು, ಹುಟ್ಟುವಾಗ ಅವ್ರಿಗೆ ನರ್ಸ್ ಎಲ್ಲ ಗಂಟ್ಲು ಕೈ ಹಾಕ್ತಿರ್ಬೇಕು, ಅದಕ್ಕೆ ಇಲ್ಲಿ ಗಂಟು ಕೂಕೋತಾರೆ ಅಂತ. ಕ್ವಾರ್ಟರ್ಸಲ್ಲಿ ಇದ್ದಾಗ ನಮ್ಮಮ್ಮ ಕೆಲವು ಲೇಡೀಸ್ ಕೇಳಿದ್ರು, ಅವ್ರು ಕೂಕೊಳ್ತಾ ಇದ್ರಲ್ಲ ಆಂಟಿರು, ಅದಕ್ಕೆ ಅಂತ ಹೇಳ್ತಾಯಿದ್ರು. ಅದು ನೆನಪಾಯಿತು ನನಗೆ. ಇವ್ರದ್ದು ಹಾಗೇನೆ. ಆ್ಯಕ್ಚುಲಿ ನನಗೆ ಹರಿಯಾಣದೊಟ್ಟು ಗಂಟಲು ಸಿಕ್ಕಾಬಿಟ್ಟೆ ತುಪ್ಪದು, ಜೋರಾಗಿ ಕೂತ್ಕೊಂಡು ಮಾತಾಡ್ತಾರೆ. ಆಮೇಲೆ ಕೆಲವು ಬಿಹಾರಿ ಕೆಲವೊಂದು ಕಡೆ ಎಲ್ಲ ಹೆಂಗಂದರೆ ಅವ್ರು ಮಾತಾಡೋದು ಹೆಂಗಿದೆ, ಜಗಳ ಆದಂಗಿರುತ್ತೆ ಆ ಥರ. ಅಷ್ಟೇ. ಇವಾಗ ಮತ್ತೆ ಎದುರುಗಡೆ ಹೋಗ್ಬಿಟ್ಟು ಮಾತಾಡೋಣ ಅಂತ ಅಂದರೆ ಅವಳು ನಾಚ್ಕೊಬಿಡ್ತಾಳೆ ಮತ್ತು ಅವನು ಅಂತಾಳೆ. ನೋಡೋಣ, ನಾಡಿದ್ದು ಒಂದು ಫಂಕ್ಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ನಂಗೆ ಗೊತ್ತಿಲ್ಲ, ಮಾಡೋಕ್ಕೆ ಅವರು ಪರ್ಮಿಷನ್ ಕೊಡೋಲ್ಲ. ಇನ್ ಕೇಸ್ ಮಾಡ್ಬೋದು ಮಾಡಿ ಅಂತ ಅಂದರೆ ಟ್ರೈ ಮಾಡ್ತೀನಿ ವೀಡಿಯೋ ಮಾಡೋದಕ್ಕೆ. ನಾಡಿದ್ದು ಫಂಕ್ಷನ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಹೋದ್ರು, ಅವರು ಆಫೀಸ್ಗೆ ಹೋದ್ರು, ಅವ್ರು ಮಾಡೋರು ಆಫೀಸ್ಗೆ ಹೋದ್ರು. ಈಗ ನನ್ನ ರೆಗ್ಯುಲರ್ ಬ್ಲಾಗ್ ಮಾಡಬೇಕಲ್ಲ, ಸೊ ಹಾಗಾಗಿ ಬಂದು ಕೂತ್ಕೊಂಡಿದ್ದೀನಿ. ನಾನೆಲ್ಲ ವ್ಲಾಗ್ನ ನನ್ನ ಸಿಸ್ಟರ್ ನೋಡ್ತಾ ಇರ್ತಾರೆ. ಏನಾದರೂ ಕಮೆಂಟ್ ಹಾಕ್ತಾನೆ ಇರ್ತಾನೆ, ಇವತ್ತು ಹಂಗೆ ಮಾಡ್ದೆ, ಹಿಂಗೆ ಮಾಡ್ದೆ, ಅದಾಯ್ತಾ, ಹಿಂಗೆ ಹೇಳ್ದ, ಹಂಗೆ ಹಂಗೆಲ್ಲ ಅಂತ. ಒಂದು ಕೆಳಗಡೆ ಮಾತಾಡ್ತಾ ಇದ್ದಾರೆ, ಒಂದೇ ಒಂದು ಬಟ್ಟೆ ಬಗ್ಗೆ ಅದು ಎಷ್ಟು ಉದ್ದ ಮಾತಾಡ್ತಾರೋ ದೇವ್ರಿ. ಹೋಗ್ಲಿ ಬಿಡಿ, ನಮ್ಗೆ ಯಾಕೆ, ಈಗ ನಾವು ಮಾತಾಡೋಣ ಹಂಗೆ ಅವರು ಮಾತಾಡ್ತಾರೆ.
ನನಗೆ ಸಣ್ಣ ವಯಸ್ಸಲ್ಲಿ ನಾವು ಆಂಟಿರೆಲ್ಲ ಹೇಳ್ತಾ ಇದ್ದರು, ಅಮ್ಮನ ಫ್ರೆಂಡ್ಸು, ನಿಮ್ಮ ಅಮ್ಮನ ಬಾಲ ನೀನು, ನಿಮ್ಮ ಮಮ್ಮಿ ಬಾಲ ನೀನು ಅಂತ. ಅದನ್ನ ಯಾಕೆ ನೆನಪಾಯ್ತು, ಅದಕ್ಕೆ ಹೇಳಿದೆ. ಅಷ್ಟೇ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಂದು. ನನ್ನ ಡೇ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತೀನಿ. ಏನಾದರೂ ರೆಗ್ಯುಲರಾಗಿ ಹೋಗಿ ಸ್ವಲ್ಪ ಕಸ ಗುಡಿಸಿ, ಮಾರ್ನಿಂಗ್ ಕಸ ಗುಡಿಸಿದೆ ನಾನು 2 ಟೈಮ್ಸ್ ಕಸ ಗುಡಿಸ್ತೀನಿ. ಕಸ ಗುಡಿಸಿ ನಾನು ಆಮೇಲೆ ಯಾವಾಗಲೂ ವ್ಲಾಗ್ ಏನು ಮಾಡಬೇಕಾದ್ರೆ ಏನೋ ಒಂದು ಹೇಳಿ ನೆನಪಾಗ್ತದೆ ಇತ್ತೀಚೆಗೆ, ಸಾರಿ ಹೇಳ್ತೀನಿ. ನನ್ನ ಸ್ಪಿರಿಚುವಲ್ ವ್ಲಾಗ್ ಇದೆಯಲ್ಲ, ಸೊ ನಾನೇನು ಅಂದ್ಕೊಂಡಿದ್ದೀನಿ ಅಂತ ಅಂದರೆ, ಅದಕ್ಕೂ ಮುಂಚೆ ನಾನು ಸ್ವಲ್ಪ ಈ ಒಂದು 15 ಡೇಸ್ ನಾನು ಸ್ವಲ್ಪ ಯಾಕೋ ಮೈಂಡ್ ಸೆಟ್ ಆಗಿರಲಿಲ್ಲ. ಅದಕ್ಕಾಗಿ ನಾನು 15 ಡೇಸಿಂದ ನಮ್ಮ ಮನೇಲಿ ನಾನು ಪೂಜೆನೂ ಮಾಡಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಪೂಜೆ ಮಾಡಿಲ್ಲ. ಪಾಪ ನನ್ನ ಗಂಡನ ದೇವದೀಪ ಎಲ್ಲ ಹಾಸಿ, ನನ್ನ ಮನಸ್ಸು, ನನ್ನ ಪರಿಸ್ಥಿತಿನ ನಾನು ಯಾಕೆ ಮಾಡ್ತಾ ಇಲ್ಲ, ನನ್ನ ನೋವನ್ನು ಅರ್ಥ ಮಾಡಿಕೊಂಡು ನನ್ನ ಪಾಪ ಪೂಜೆ ಮಾಡ್ತಾಯಿದ್ದಾರೆ. ಹಾಗಂತ ಒಬ್ಬ ಗೃಹಿಣಿಯಾಗಿ ನಾನು ಪೂಜೆನೇ ಮಾಡಿರೋದು ತುಂಬಾ ದೊಡ್ಡ ತಪ್ಪಾಗುತ್ತೆ. ಹಾಗೆಲ್ಲ ಮಾಡಬಾರ್ದು. ನಾನು ಯಾವತ್ತೂ ಪೂಜೆ ವಿಚಾರದಲ್ಲಿ ಹಾಗೆ ಮಾಡ್ಕೊಳ್ಳಲ್ಲ. ನಾನು ವಾರ ಒಪ್ಪತ್ತು ಎಲ್ಲ ಮಾಡಿ ನನಗೆ ನನ್ನ ತಾಯಿ ಹತ್ರ ಕಳಿಸ್ಕೊಟ್ಟಿದ್ದಾರೆ, ನಾನು ಯಾವತ್ತೂ ಹತ್ರ ಇದು ಮಾಡಿಲ್ಲ. ಓಕೆ, ನಾನು ನೆಕ್ಸ್ಟು ಮಾರ್ಚಿಂದ ಕರೆಕ್ಟಾಗಿ ರೆಗ್ಯುಲರಾಗಿ ಪೂಜೆ ಎಲ್ಲ ಮಾಡ್ತೀನಿ. ನನ್ನ ಬ್ಲಾಗಲ್ಲಿ ನಾನು ಪೂಜೆ ಮಾಡೋ ಮೆಥಡೆಲ್ಲ ನಿಮಗೆ ಹೇಳ್ತೀನಿ, ತೋರಿಸ್ಕೊಡ್ತೀನಿ. ಅಂದರೆ ಸ್ಪಿರಿಚುವಲ್ ಚಾನಲ್ ಏನಿದೆ ಅಂತಂದರೆ ದೇವಸ್ಥಾನಗಳೆಲ್ಲ ರೆಗ್ಯುಲರ್ ವೀಡಿಯೋ ಹಾಕ್ತೀನಿ. ಆದರೆ ಇನ್ನು ಮುಂದೆ ಈ ಬ್ಲಾಗಲ್ಲೂ ಕೂಡ ನಿಮಗೆ ಕೆಲವೊಂದು ದೇವರಿಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ಎಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ನಾನು ನಿಮಗೆ ಹೆಲ್ತ್ ಟಿಪ್ಸ್ ಹೇಳ್ತೀನಿ, ಬ್ಯೂಟಿ ಟಿಪ್ಸ್ ಹೇಳ್ತೀನಿ. ಆಮೇಲೆ ಕೆಲವೊಂದು ನನಗೇನು ಗೊತ್ತು ನಾನು ಅದನ್ನು ಹೇಳ್ತೀನಿ ಅಲ್ವಾ. ಅದ್ರ ಜೊತೆಗೆ ದೇವ್ರದ್ದು ಕೆಲವೊಂದು ಸಂಬಂಧಪಟ್ಟ ಕೆಲವೊಂದು ವಿಚಾರಗಳನ್ನ ನನ್ನ ಜೊತೆ ಹೇಳ್ತೀನಿ. ಸ್ಟೋರೀಸ್ ಎಲ್ಲ ನಾನು ಸ್ಪಿರಿಚುವಲಲ್ಲೇ ಹೇಳ್ತೀನಿ. ದೇವ್ರದ್ದು ಕೆಲವೊಂದು ನಾನು ಇಲ್ಲೂ ಕೂಡ ಹೇಳ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ನಿಮಗೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ಹೇಳ್ತೀನಿ ದೇವ್ರ ಬಗ್ಗೆ. ನೆಕ್ಸ್ಟ್ ಅಂದರೆ ನಾನು ಮುಂಚೆನೇ ಹೇಳ್ತೀನಿ ನಿಮಗೆ ಯಾವ ವಿಚಾರದ ಬಗ್ಗೆ ಹೇಳಬೇಕು ಅಂತ ಕೊಡ್ತೀನಿ. ಬೆಸ್ಟ್ ಟಿಪ್ಸು ನಾನು 100% ನಿಮಗೆ ಬರ್ಕೊಡ್ತೀನಿ. ನೀವು ನಾನು ಹೇಳಿದ್ದನ್ನು ಕೆಲವು ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ. ನಿಮ್ಮ ಮನೇಲಿ ಆಗೋಂಥ ಚೇಂಜಸ್ಗಳನ್ನ ನೀವೇ ನೋಡ್ತೀರಾ. ಯಾಕಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ನನಗೆ ಎಷ್ಟು ಗೊತ್ತು, ನಾನು ಅಷ್ಟನ್ನು ನಾನು ನಿಮಗೆ ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಓಕೆನಾ, ನಿಮಗೂ ಹೆಲ್ಪ್ಫುಲ್ ಆದರೆ ನನಗೂ ತುಂಬ ಖುಷಿ ಆಗುತ್ತೆ. ನೀವೆಲ್ಲ ನನ್ನ ಸ್ವಂತದವರು ಇದ್ದ ಹಾಗೆ, ಓಕೆನಾ. ಸೊ ಅದಕ್ಕೆ ನಮ್ಮವ್ರು ಚೆನ್ನಾಗಿರಬೇಕು, ಅದಕ್ಕೆ ನಿಮಗೆಲ್ಲರೂ ಹೇಳ್ತೀನಿ. ಓಕೆನಾ, ಸರಿ. ನಾನು ಹಾಕಿದರೆ ನನ್ನ ಈ ವ್ಲಾಗ್ನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮತ್ತೆ ಸಿಗ್ತೀನಿ. ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮಿಲೀಸ್ಗೆ ಅವ್ರಿಗೆ ಶೇರ್ ಮಾಡಿ. ಓಕೆನಾ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಬ್ಯೂಟಿಫುಲ್ ಟಾಪಿಕ್ ಜೊತೆ, ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.